ಎಲ್ಲರಿಗೂ ನಮ್ಮ ಯುಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 10ನೇ ತರಗತಿ ಭಾಗ 1ರಲ್ಲಿ ಬರುವಂತಹ ಭೂಗೋಳಶಾಸ್ತ್ರ ಅಧ್ಯಾಯ 10 ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಈ ಪಾಠವನ್ನು ಕುರಿತು ಶಿಕ್ಷಣ ಮಕ್ಕಳೇ. ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಅಧ್ಯಾಯದಲ್ಲಿ ಅಂದ್ರೆ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಈ ಚಾಪ್ಟರ್ ಅಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಈ ಪಾಠವನ್ನ ನೀವು ಸ್ಟಡಿ ಮಾಡಿದ ನಂತರ ಈ ಪಾಯಿಂಟ್ಗಳನ್ನ ನೀವು ತಿಳ್ಕೋಬೇಕು. ಬಹಳ ಮುಖ್ಯವಾದ ಅಂಶವಾಗಿದೆ ಡಿಯರ್ ಸ್ಟೂಡೆಂಟ್ಸ್. ಫಸ್ಟ್ ಪಾಯಿಂಟ್, ನಮ್ಮ ದೇಶದ ಹಿರಿಮೆ ಹಾಗೂ ಪರಂಪರೆಗಳು. ಸೆಕೆಂಡ್ ಒನ್, ಭಾರತ ಎಂಬ ಹೆಸರಿನ ಹಿನ್ನೆಲೆ ಹಾಗೂ ವೈವಿಧ್ಯತೆ. ಥರ್ಡ್ ಒನ್, ಭಾರತದ ಭೌಗೋಳಿಕ ಸ್ಥಾನ, ವಿಸ್ತೀರ್ಣ, ಭೂ ಮತ್ತು ಜಲ ಮೇರೆಗಳು ಹಾಗೂ ನೆರೆಯ ರಾಷ್ಟ್ರಗಳು. ಫೋರ್ತ್ ಒನ್, ಭಾರತದ ಪ್ರಾಕೃತಿಕ ಲಕ್ಷಣಗಳು. ಫಿಫ್ತ್ ಒನ್, ಭಾರತದ ಪ್ರಾಕೃತಿಕ ವಿಭಾಗಗಳು. ಸಿಕ್ಸ್ತ್ ಒನ್, ಎತ್ತರವಾದ ಪರ್ವತಗಳು, ಬೆಟ್ಟಗಳು, ಮೈದಾನಗಳು, ಕರಾವಳಿಗಳು. ಇಷ್ಟು ಪಾಯಿಂಟ್ ಅನ್ನ ಈ ಪಾಠದಲ್ಲಿ ನೀವೆಲ್ಲರೂ ತಿಳ್ಕೊಳ್ತೀರಾ. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬಹುದು. ಈ ವೈವಿಧ್ಯವು ನಮ್ಮ ದೇಶಕ್ಕೆ ಬೇರೆ ಯಾವ ದೇಶದಲ್ಲೂ ಇರದಂತಹ ಶ್ರೀಮಂತಿಕೆಯನ್ನು ಕೊಟ್ಟಿದೆ. ಇಲ್ಲಿಯ ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳು, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗಗಳು ಹಾಗೂ ಜನರಲ್ಲಿ ವೈವಿಧ್ಯತೆಗಳನ್ನು ಗಮನಿಸಿದಾಗ ಇದನ್ನು ಒಂದು ಉಪಖಂಡ ಅಂದ್ರೆ ಸಬ್ ಕಾಂಟಿನೆಂಟ್ ಎಂದು ಕರೆಯಬಹುದಾಗಿದೆ. ನಮ್ಮ ದೇಶವನ್ನ ಅಂದ್ರೆ ಭಾರತವನ್ನ ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ, ಡೈವರ್ಸಿಟಿ ಟು ಯುನಿಟಿ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಏನಾಗದು ವಿವಿಧತೆಯಲ್ಲಿ ಏಕತೆ ಅಂದ್ರೆ ನಮ್ಮ ದೇಶವು ಒಂದು ಉಪಖಂಡ ಆಗಿದೆ. ಏಕಪ್ಪ ಅಂದ್ರೆ ಇಲ್ಲಿನ ಜನರ ಆಚಾರ ವಿಚಾರಗಳು, ಸಂಸ್ಕೃತಿ, ಉಡುಗೆ ತೊಡುಗೆ, ಊಟೋಪಚಾರಗಳು ಎಲ್ಲದರಲ್ಲೂ ಸಹ ಭಿನ್ನತೆ ಇದ್ರು ಸಹ ನಾವೆಲ್ಲರೂ ಸಹ ಭಾರತೀಯರು ಅಂತ ಹೇಳ್ಕೊತೀವಿ. ಇದನ್ನೇ ವಿವಿಧತೆಯಲ್ಲಿ ಏಕತೆ ಅಂತ ನಾವು ಕಾಣ್ತೀವಿ. ಈ ವೈವಿಧ್ಯವು ನಮ್ಮ ದೇಶಕ್ಕೆ ಯಾವ ದೇಶದಲ್ಲೂ ಇರದಂತ ಶ್ರೀಮಂತಿಕೆಯನ್ನ ಕೊಟ್ಟಿದೆ. ಈ ಪ್ರಪಂಚದಲ್ಲಿ ನೀವು ಯಾವುದೇ ದೇಶಕ್ಕೆ ಹೋಗಿ ಡಿಯರ್ ಫ್ರೆಂಡ್ಸ್, ಇಂಥ ವೈವಿಧ್ಯತೆ ಶ್ರೀಮಂತಿಕೆ ಎಲ್ಲೂ ಇಲ್ಲ. ಭಾರತದಲ್ಲಿರುವಂತಹ ವಿವಿಧ ರೀತಿ ಮೇಲ್ಮೈ ಲಕ್ಷಣಗಳಿರ್ಬೋದು, ವಾಯುಗುಣ ಇರ್ಬೋದು, ಸ್ವಾಭಾವಿಕ ಸಸ್ಯ ವರ್ಗಗಳಿರ್ಬೋದು ಹಾಗೂ ಜನರಲ್ಲಿನ ವೈವಿಧ್ಯತೆಗಳನ್ನು ನಾವೆಲ್ಲರೂ ಸಹ ಗಮನಿಸಿದಾಗ ಇದನ್ನು ಉಪಖಂಡ ಎಂದು ಕರೆಯಬಹುದಾಗಿದೆ. ಭಾರತವನ್ನು ಉಪಖಂಡ ಎಂದು ಏಕೆ ಕರೆಯಲಾಗ್ತದೆ ಅಂದ್ರೆ ವಿವಿಧ ರೀತಿ ಮೇಲ್ಮೈ ಲಕ್ಷಣಗಳು, ವಾಯುಗುಣ, ಸ್ವಾಭಾವಿಕ ಸಸ್ಯ ವರ್ಗಗಳು ಹಾಗೂ ಜನರಲ್ಲಿನ ವೈವಿಧ್ಯತೆಗಳನ್ನು ಗಮನಿಸಿದಾಗ ಇದನ್ನು ಒಂದು ಉಪಖಂಡ ಅಥವಾ ಸಬ್ ಕಾಂಟಿನೆಂಟ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಇದು LBE ಆಧಾರಿತವಾಗಿದೆ. ನೀವು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ನಾನು ಪಾಠವನ್ನು ಎಲ್ಲವನ್ನೂ ಸಹ ವಿವರಿಸ್ತೀನಿ. ಹಾಗಾದ್ರೆ ಪ್ರಪಂಚದಲ್ಲಿ ಭಾರತದ ಸ್ಥಾನ. ಹಾಗಾದ್ರೆ ಏನು ಪ್ರಪಂಚದಲ್ಲಿ ಭಾರತದ ಸ್ಥಾನ? ನೀವು ಪ್ರಪಂಚದ ಈ ಭೂಪಟವನ್ನ ಗಮನಿಸಿ. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪವಾಗಿದೆ. ನೋಡಿ, ಇದು ಪ್ರಪಂಚದ ಭೂಪಟ, ಇದು ಏಷ್ಯಾ ಖಂಡ. ಈ ಭಾಗವೆಲ್ಲ ಇಲ್ಲಿ ನೋಡಿ, ಇದೆಲ್ಲ ಏಷ್ಯಾ ಖಂಡ. ಇಲ್ಲಿ ತನಕ ಏಷ್ಯಾ ಖಂಡ. ಇಲ್ಲಿ ಏಷ್ಯಾ ಖಂಡದ ಅಲ್ಲಿ ಇದು ಪರ್ಯಾಯ ದ್ವೀಪವಾಗಿದೆ. ಪರ್ಯಾಯ ದ್ವೀಪ ಅಂತ ಏಕೆ ಕರೆಯುತ್ತೇವೆ ಎಂದರೆ 3 ಕಡೆಲೂ ಸಹ ನೀರಿನಿಂದ ಆವರಿಸಿದ್ದು, ಒಂದು ಕಡೆ ಭೂ ಆವೃತವಾಗಿದೆ. ಅದರಿಂದ ಇದನ್ನ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಇದನ್ನ ಭಾರತವನ್ನ ಇಂಡಿಯಾ ಹಾಗೂ ಹಿಂದೂಸ್ತಾನ ಎಂದು ಕರೀತಾರೆ. ಹಾಗಾದ್ರೆ ಭಾರತ ಎಂಬ ಹೆಸರು ಯಾಕೆ ಬಂತು ಅಂದ್ರೆ ಭರತ ಎಂಬ ಪುರಾತನ ಚಕ್ರವರ್ತಿ ಹೆಸರಿನಿಂದ ಬಂದಿದೆ ಈ ಹೆಸರು ಭಾರತಕ್ಕೆ. ಭಾರತವು ಭೌಗೋಳಿಕವಾಗಿ ಉತ್ತರಾರ್ಧಗೋಳ ಹಾಗೂ ಪೂರ್ವಾರ್ಧಗೋಳದ ನಡುವೆ ಇದೆ. ವೆರಿ ಇಂಪಾರ್ಟೆಂಟ್. ಭಾರತವು ಭೌಗೋಳಿಕವಾಗಿ ಉತ್ತರಾರ್ಧಗೋಳ ಹಾಗೂ ಪೂರ್ವಾರ್ಧಗೋಳದ ನಡುವೆ ಇದೆ. ನೋಡಿಲ್ಲಿ ಗಮನಿಸಿ, ಭಾರತ ಸ್ಥಾನವನ್ನ ಭೌಗೋಳಿಕವಾಗಿ ನೋಡಿಲ್ಲಿ 0 ಡಿಗ್ರಿ ಸಮಭಾಜಕ ವೃತ್ತ ಅಕ್ಷಾಂಶ, ಇದ್ರ ಮೇಲ್ಭಾಗ ಎಲ್ಲ ಯಾವ ರೀತಿ ಇದೆ ನೋಡಿ, ಉತ್ತರಾರ್ಧಗೋಳ ಆಗಿದೆ. ಹಾಗೂ ಪೂರ್ವಾರ್ಧಗೋಳ ಈ ಕಡೆ ನೋಡಿ, ಈ ಭಾಗ ಬಂದಾಗ ಪೂರ್ವಾರ್ಧಗೋಳ ಇದ್ರ ನಡುವೆ ಇದೆ. ಭಾರತ ದೇಶ ಉತ್ತರದಲ್ಲಿ ಅಗಲವಾಗಿದೆ. ದಕ್ಷಿಣ ಕಡೆಗೆ ಈಗ ಬಂದಂಗೆ ತ್ರಿಕೋನಾಕೃತಿಯಲ್ಲಿ ನೋಡಿಲಿ, 3 ಕೋನಗಳ ಆಕೃತಿಯಲ್ಲಿ ತ್ರಿಕೋನಾಕೃತಿ ಅಂದ್ರೆ ಕೋನಗಳ ಆಕೃತಿಯಲ್ಲಿ ಹಿಂದೂ ಮಹಾಸಾಗರದ ಕಡೆ ಚಾಚಿದೆ. ಅರ್ಥ ಆಯ್ತಲ್ಲ ಡಿಯರ್ ಸ್ಟೂಡೆಂಟ್ಸ್? ಇದು ನೋಡಿ, ಗಮನಿಸಿ, ಇದೇ ಭಾರತದ ಮ್ಯಾಪು, ಇಂಡಿಯಾ ಮ್ಯಾಪು, ಭಾರತದ ಭೂಪಟ. ನಿಮ್ಮ ಸಮಾಜ ವಿಜ್ಞಾನ ಪುಸ್ತಕದಲ್ಲೂ ಸಹ ಇದೆ. ಭಾರತದ ಗಾತ್ರ ಸೈಜ್ ಆಗಿದೆ ಅಂದ್ರೆ ಭಾರತವು ಒಟ್ಟು 32,87,263 ಅಂದ್ರೆ 32,87 ಲಕ್ಷ ಚದರ ಕಿಲೋಮೀಟರ್ ಗಷ್ಟು ವಿಸ್ತಾರವಾಗಿದೆ. ಭಾರತ ಭೂಪಟವನ್ನು ಗಮನಿಸಿ, ಇದರ ಗಾತ್ರ ಎಷ್ಟಪ್ಪ ಅಂದ್ರೆ ಒಟ್ಟು ನೋಡಿ, ಇಲ್ಲಿಂದ ಹಿಡಿದು ಈಗ ಬಂದಾಗ 32,87,263 ಚದರ ಕಿಲೋಮೀಟರ್ ಗಷ್ಟು ಇದು ವಿಸ್ತೀರ್ಣ ಆಗಿದೆ. ಹಾಗಾದ್ರೆ ಇದು ಪ್ರಪಂಚದಲ್ಲಿ 7ನೇ ದೊಡ್ಡ ರಾಷ್ಟ್ರ ಆಗಿದೆ ಭಾರತ. ಗಮನಿಸಿ, ಇದು ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರ. ಫ್ರೆಂಡ್ಸ್, ಪ್ರಪಂಚದ ಭೂಪಟವನ್ನು ಗಮನಿಸಿ. ಪ್ರಪಂಚದಲ್ಲಿ ಭಾರತ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಪ್ರಪಂಚದ ಭೂಕ್ಷೇತ್ರದ 2.4% ಒಳಗೊಂಡಿದೆ. ಇದರಲ್ಲಿ ಒಟ್ಟು 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಇದನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಎಂದು ಕರೆಯಲಾಗಿದೆ. ನೋಡಿ, ಭಾರತದ ಭೂಪಟವನ್ನು ಗಮನಿಸಿ. ಇದರಲ್ಲಿ 28 ರಾಜ್ಯಗಳಿದ್ದಾವೆ. ಗಮನಿಸಿದ್ರಲ್ಲ, ಭಾರತದ ನಕಾಶೆಯನ್ನು ಗಮನಿಸಿ. ಇಲ್ಲಿ 28 ರಾಜ್ಯಗಳಿದ್ದಾವೆ.
8 ಕೇಂದ್ರಾಡಳಿತ ಪ್ರದೇಶಗಳು ಇದ್ದಾವೆ. ದೆಹಲಿ ರಾಷ್ಟ್ರೀಯ ರಾಜಧಾನಿಯಾಗಿರುವುದಲ್ಲದೆ ಕೇಂದ್ರಾಡಳಿತ ಪ್ರದೇಶವೂ ಸಹ ಆಗಿದೆ ಮಕ್ಕಳೇ. ಭಾರತವು 2011ರ ಜನಗಣತಿಯ ಪ್ರಕಾರ 121 ಕೋಟಿ ಜನಸಂಖ್ಯೆಯನ್ನು ಒಳಗೊಂಡಿದೆ. ಆಗಿನ ಜನಗಣತಿಯ ಪ್ರಕಾರ 121 ಕೋಟಿಯಾಗಿದೆ. ಈಗ 150 ಕೋಟಿಗಿಂತಲೂ ಹೆಚ್ಚಿನ ಜನಸಂಖ್ಯೆ ಇಂಡಿಯಾದಲ್ಲಿದ್ದಾರೆ. ಇದು ಪ್ರಪಂಚದ ಒಟ್ಟು ಸಂಖ್ಯೆಯ ಶೇಕಡ 17.50ರಷ್ಟಿರುವುದು. ಪ್ರಪಂಚದಲ್ಲಿ ಭಾರತವು ಚೀನಾ ದೇಶದ ನಂತರ 2ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಈಗ ಭಾರತ ದೇಶ ಜನಸಂಖ್ಯೆಯಲ್ಲಿ ಚೀನಾವನ್ನೇ ಹಿಂದಿಕ್ಕಿ ಪ್ರಪಂಚದಲ್ಲಿ ಅತ್ಯಂತ ಜನಸಂಖ್ಯೆಯುಳ್ಳ ರಾಷ್ಟ್ರ ಆಗಿದೆ ಇಂಡಿಯಾ. ಆಗಿನ ಡೇಟಾ ಹೀಗಿತ್ತು, ಈಗ ಬದಲಾವಣೆ ಆಗಿದೆ. ಭಾರತದ ಸ್ಥಾನವನ್ನು ತಿಳ್ಕೊಳ್ಳೋಣ. ಭಾರತವು ಭೌಗೋಳಿಕವಾಗಿ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿದೆ. ಆಲ್ರೆಡಿ ನಾನು ಹೇಳಿದ್ದೀನಿ. ಇದು ದಕ್ಷಿಣ ಏಷ್ಯಾದ ಒಂದು ಪ್ರಮುಖ ಪರ್ಯಾಯ ದ್ವೀಪ. ಇದನ್ನು ಸವಿಸ್ತರಿಸಿದ್ದೇನೆ. ಭಾರತದ ಪ್ರಧಾನ ಭೂಭಾಗವು 8°41 37°61 ಉತ್ತರ ಅಕ್ಷಾಂಶ ಹಾಗೂ 68°71 97°25 ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಇಲ್ಲಿ ಅಕ್ಷಾಂಶಗಳನ್ನು ತಿಳ್ಕೊಳ್ಳೋಣ. ಭಾರತದ ಅಕ್ಷಾಂಶವನ್ನ ಸ್ಥಾನದಲ್ಲಿ 8.4 ಅಕ್ಷಾಂಶದಿಂದ ಈ ಭಾಗ ಇದೆ ನೋಡಿ, ಇಲ್ಲಿ 8 ಡಿಗ್ರಿ. ಇಲ್ಲಿಂದ ಹಾಗೆ ಮೇಲಕ್ಕೆ ಬನ್ನಿ, ಇಲ್ಲಿ ಗಮನಿಸಿದ್ರಲ್ಲ, ಇಲ್ಲಿ 36 ಡಿಗ್ರಿ ಇದೆ. ಇಲ್ಲಿ ಮೇಲಕ್ಕೆ ಬಂದಾಗ ಇಲ್ಲಿ 37 ಡಿಗ್ರಿ 6 ಉತ್ತರ ಅಕ್ಷಾಂಶದವರೆಗೂ ಭಾರತದ ಅಕ್ಷಾಂಶ ಹರಡಿದೆ. ಹಾಗೂ 68°7 97°25 ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಈಗ ಮಕ್ಕಳೇ ಭಾರತ ರೇಖಾಂಶವನ್ನು ತಿಳಿದುಕೊಳ್ಳೋಣ. ಈ ರೀತಿ ಇಳಿದಿರೋದೆಲ್ಲ ಇವು ರೇಖಾಂಶಗಳು. ಗಮನಿಸಿ ನೋಡಿ, ಇಲ್ಲಿ ರೇಖಾಂಶ 68.7 ಡಿಗ್ರಿಯಿಂದ ಈ ಕಡೆ ಬಂದಾಗ 96°25 ರೇಖಾಂಶದವರೆಗೂ ಹರಡಿದೆ. ಹಾಗೆಯೇ ಉತ್ತರದ ಲಡಾಖ್ನಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೆ ಒಟ್ಟು 3214 ಕಿಲೋಮೀಟರ್ ಉದ್ದವಾಗಿದೆ. ಗಮನಿಸಿ ಮಕ್ಕಳೇ, ಭಾರತ ಭೂಪಟವನ್ನು ಇಲ್ಲಿ ಲಡಾಖ್ನಿಂದ ಇಲ್ಲಿ ಕನ್ಯಾಕುಮಾರಿಯವರೆಗೆ 3214 ಕಿಲೋಮೀಟರ್ ಇದೆ ಭಾರತದ ಉದ್ದ. ಹಾಗೆಯೇ ಪಶ್ಚಿಮದಿಂದ ಪೂರ್ವಕ್ಕೆ 2933 ಕಿಲೋಮೀಟರ್ ಉದ್ದವಾಗಿದೆ. ಗಮನಿಸಿ, ಇದು ಪಶ್ಚಿಮ ಭಾಗ ಭಾರತದಲ್ಲಿ, ಇದು ಪೂರ್ವ ಭಾಗ. ಇಲ್ಲಿನ ತನಕ 2933 ಕಿಲೋಮೀಟರ್ ಅಗಲ ಇದೆ ಭಾರತದ ವಿಸ್ತೀರ್ಣ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇನ್ನೂ ದಕ್ಷಿಣಕ್ಕೆ ವಿಸ್ತರಿಸಿವೆ. ನಿಕೋಬಾರ್ ದ್ವೀಪದ 6°45 ಉತ್ತರ ಅಕ್ಷಾಂಶದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣ ತುದಿಯಾಗಿದೆ. ಇದಕ್ಕೆ ಪ್ರತಿಯಾಗಿ ಲಡಾಖ್ನ ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರದ ತುದಿಯಾಗಿದೆ. ಇಲ್ಲಿ ಗಮನಿಸಿ, ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಇಲ್ಲಿರುವಂತಹ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣದ ತುದಿಯಾಗಿದೆ. ಹಾಗೆ ಮೇಲೆ ಬಂದಾಗ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಇದೆಯಲ್ಲ, ಇಲ್ಲಿ ಲಡಾಖ್ ಎಲ್ಲ ಬರ್ತದೆ. ಇಲ್ಲಿನ ಇಂದಿರಾ ಕೋಲ್ ಭಾರತದ ಉತ್ತರದ ತುದಿಯಾಗಿದೆ. ಅರ್ಥ ಆಯ್ತಲ್ಲ ಮಕ್ಕಳ? ಭಾರತದ ಮಧ್ಯಭಾಗದಲ್ಲಿ ಪೂರ್ವ ಪಶ್ಚಿಮವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಉತ್ತರ ಅಕ್ಷಾಂಶವು ಆಯ್ದುವಾಗಿದೆ. ವೆರಿ ಇಂಪಾರ್ಟೆಂಟ್, ಇದು ಪರೀಕ್ಷೆಯಲ್ಲಿ ಕೇಳ್ತಲೇ ಇರ್ತಾರೆ. ಮತ್ತು 82.30 ಪೂರ್ವ ರೇಖಾಂಶವು ಅಂದ್ರೆ ಪ್ರಯಾಗ್ರಾಜ್ ಅಲಹಾಬಾದ್ ದೇಶದ ಮಧ್ಯದಲ್ಲಿ ಉತ್ತರ ದಕ್ಷಿಣವಾಗಿ ಆಯ್ದು ಹೋಗಿದೆ. ಇದು ಭಾರತದ ಮಧ್ಯ ರೇಖಾಂಶವಾಗಿದ್ದು ಭಾರತೀಯ ಆದರ್ಶ ಕಾಲಮಾನ ಅಂದ್ರೆ EST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಸ್ ಈ ರೇಖಾಂಶವನ್ನು ಆಧರಿಸಿದೆ. ಭಾರತದ ಭೂಪಟದ ಚಿತ್ರ ನೋಡಿ, ಇಲ್ಲಿ 23.30 ಉತ್ತರ ಅಕ್ಷಾಂಶ ಇದೆಯಲ್ಲ, ಇದು ಭಾರತದ ಮಧ್ಯಭಾಗದಲ್ಲಿ ಆಯ್ದುವಾಗಿದೆ ಉತ್ತರ ಅಕ್ಷಾಂಶ. ಇದು ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಹಾಗೆ ಇಲ್ಲಿ ನೋಡಿ 82.30 ಪೂರ್ವ ರೇಖಾಂಶ ಇದೆಯಲ್ಲ, ಇದು ಇಲ್ಲಿ ಪ್ರಯಾಗ್ರಾಜ್ ಇದೆಯಲ್ಲ, ಇಲ್ಲಿ ಸಂಧಿಸ್ತಾ ಇದೆ ನೋಡಿ, ಇಲ್ಲಿಂದ ಕೆಳಗಾದವಾಗಿದೆ. ಇದು ಭಾರತದ ಆದರ್ಶ ಕಾಲಮಾನ ಅಂದ್ರೆ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಸ್ ಇಡೀ ಭಾರತ ದೇಶಾದ್ಯಂತ ಕಾಲಮಾನವನ್ನು ಅಳೆಯುವಂತಹ ರೇಖಾಂಶವಾಗಿದೆ ಇದು. ಮುಂದಿನ ಪಾಯಿಂಟ್, ಭೂ ಮೇರೆಗಳು ಮತ್ತು ನೆರೆಹೊರೆ ರಾಷ್ಟ್ರಗಳು. ಭಾರತ ಒಂದು ಪರ್ಯಾಯ ದ್ವೀಪವಾಗಿದ್ದು ಇದು ಭೂ ಮತ್ತು ಜಲ ಮೇರೆಗಳೆರಡನ್ನು ಒಳಗೊಂಡಿದೆ. ಭಾರತವು 15,200 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ ಮತ್ತು ಭಾರತದ ಮುಖ್ಯ ಭೂಭಾಗವು ಸುಮಾರು 6,100 ಕಿಲೋಮೀಟರ್ ಕರಾವಳಿ ತೀರವನ್ನು ಹಾಗೂ ದ್ವೀಪವನ್ನು ಒಳಗೊಂಡಂತೆ ಸುಮಾರು 7,516.60 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ. ಹಾಗಾದ್ರೆ ಭೂರೇಖೆ ಜಲರೇಖೆಗಳನ್ನ ತಿಳ್ಕೊಳ್ಳೋಣ. ಇದೆಲ್ಲ ಭೂರೇಖೆ. ಗಮನಿಸಿ, ಇದು ಎಷ್ಟಿದೆಯಪ್ಪ ಅಂದ್ರೆ 15,200 ಕಿಲೋಮೀಟರ್. ಭಾರತದ ಭೂಭಾಗ ಸುಮಾರು ಇಲ್ಲಿ ನೋಡಿ, ಇಲ್ಲಿಂದ ಗುಜರಾತ್ ರಾಜ್ಯ, ಇಲ್ಲಿ ಅರಬ್ಬಿ ಸಮುದ್ರ ಇದೆ, ಇಲ್ಲಿಂದ ಹಾಗೆ ಬಂದಾಗ ಇಲ್ಲಿಂದ ತನಕ ನೋಡಿ. ಗಮನಿಸಿ, ಇದು ಕರಾವಳಿ ಪ್ರದೇಶ. ಈ ಕರಾವಳಿ ಪ್ರದೇಶದ ಉದ್ದ 6,100 ಕಿಲೋಮೀಟರ್ ಆಗಿದೆ. ಹಾಗೂ ಈ ಕರಾವಳಿ ತೀರ ಪ್ರದೇಶ ಇದೆಯಲ್ಲ, ಹಾಗೂ ನೋಡಿ ಇಲ್ಲಿ ಲಕ್ಷದ್ವೀಪಗಳಿದೆ ಹಾಗೂ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿದೆ. ಇವೆಲ್ಲವನ್ನು ಒಳಗೊಂಡಂತೆ ಭಾರತದ ಕರಾವಳಿ ತೀರ 7,516.60 ಕಿಲೋಮೀಟರ್. ಅರ್ಥ ಆಯ್ತಲ್ಲ? ಭಾರತವು 7 ರಾಷ್ಟ್ರಗಳೊಡನೆ ಭೂಗಡಿ ರೇಖೆಯನ್ನು ಹಾಗೂ 2 ರಾಷ್ಟ್ರಗಳೊಡನೆ ಜಲಗಡಿಯನ್ನು ಹಂಚಿಕೊಂಡಿದೆ. ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಉತ್ತರದಲ್ಲಿ ಚೀನಾ, ನೇಪಾಳ ಮತ್ತು ಭೂತಾನ್ ಹಾಗೂ ಪೂರ್ವದಲ್ಲಿ ಮ್ಯಾನ್ಮಾರ್ ಅಂದ್ರೆ ಬಾರ್ಮಾ ಹಾಗೂ ಬಾಂಗ್ಲಾದೇಶಗಳೊಡನೆ ಭೂಗಡಿಯನ್ನು ಹೊಂದಿದೆ. ಇದಲ್ಲದೆ ದೇಶದ ದಕ್ಷಿಣದಲ್ಲಿರುವ ಶ್ರೀಲಂಕಾ ಹಾಗೂ ನೈಋತ್ಯದಲ್ಲಿರುವ ಮಾಲ್ಡೀವ್ಸ್ ದ್ವೀಪಗಳು ಭಾರತದೊಂದಿಗೆ ಜಲಗಡಿಯನ್ನು ಹೊಂದಿದ್ದು ಇವು ಸಹ ಭಾರತದ ನೆರೆಯ ರಾಷ್ಟ್ರಗಳಾಗಿವೆ. ಭಾರತದ ಮ್ಯಾಪನ್ನು ಗಮನಿಸಿ ಮಕ್ಕಳ.
ಇದು 7 ರಾಷ್ಟ್ರಗಳೊಡನೆ ಭೂಗಡಿಯನ್ನ ಹಂಚಿಕೊಂಡಿದೆ ಹಾಗೂ 2 ರಾಷ್ಟ್ರಗಳೊಡನೆ ಜಲಗಡಿಯನ್ನ ಹಂಚಿಕೊಂಡಿದೆ. ವಾಯುವ್ಯದಲ್ಲಿ ವಾಯುವ್ಯ ವಿಭಾಗ, ಈ ಭಾಗನ ಗಮನಿಸಿ. ಇಲ್ಲಿ ಪಾಕಿಸ್ತಾನ ಇದೆ, ಈ ವಾಯುವ್ಯ ಭಾಗದಲ್ಲಿ ಪಾಕಿಸ್ತಾನ ಇದೆ, ಅಫ್ಘಾನಿಸ್ತಾನ ಇದೆ, ಗಮನಿಸಿದ್ರಲ್ಲ. ಈ ಕಡೆ ಉತ್ತರ ಭಾಗದಲ್ಲಿ ಯಾವ್ಯಾವ ಇದೆಯಪ್ಪ ಅಂದ್ರೆ ಇಲ್ಲಿ ಚೀನಾ ದೇಶ ಬರ್ತದೆ ನೋಡಿ, ಟಿಬೇಟ್ ಬರ್ತದೆ. ಹಾಗೆ ಈ ಭಾಗದಲ್ಲಿ ನೋಡಿ ಇಲ್ಲಿ ನೇಪಾಳ ರಾಷ್ಟ್ರ ಬರ್ತದೆ, ಈ ಭಾಗದಲ್ಲಿ ಭೂತಾನ್ ಬರ್ತದೆ, ಹಾಗೂ ಪೂರ್ವದಲ್ಲಿ ಮ್ಯಾನ್ಮಾರ್, ಈ ಭಾಗ ಮ್ಯಾನ್ಮಾರ್, ಇದನ್ನ ಹಿಂದೆ ಬರ್ಮಾ ಅಂತಿದ್ರು. ಹಾಗೂ ಇದು ಈ ಭಾಗ ಇದೆ ನೋಡಿ ಇಲ್ಲಿ ಬಾಂಗ್ಲಾದೇಶ. ಈ ದೇಶಗಳೊಡನೆ ಭೂಗಡಿಯನ್ನ ಹೊಂದಿದೆ. ಜಲಗಡಿ ಎಲ್ಲಿ ಹೊಂದಿದೆಯಪ್ಪ ಅಂದ್ರೆ ದಕ್ಷಿಣದಲ್ಲಿ ಈಗ ಬನ್ನಿ ಈಗ ಬಂದಾಗ ಇಲ್ಲಿ ಶ್ರೀಲಂಕಾ ಬರ್ತದೆ. ಶ್ರೀಲಂಕಾ ಹಾಗೂ ಮಾಲ್ಡೀವ್ಸ್ ದೇಶಗಳೊಡನೆ ಜಲಗಡಿಯನ್ನ ಹೊಂದಿದೆ. ಮಾಲ್ಡೀವ್ಸ್ ದ್ವೀಪಗಳು ಭಾರತದೊಂದಿಗೆ ಜಲಗಡಿಯನ್ನ ಹೊಂದಿದ್ದು ಇವು ಸಹ ಭಾರತದ ನೆರೆಯ ರಾಷ್ಟ್ರಗಳಾಗಿವೆ. ನೋಡಿ ಈ ಭಾಗ ನೈಋತ್ಯ, ಈ ಕೆಳಗೆ ಬರ್ತದೆ ಮಾಲ್ಡೀವ್ಸ್. ಈ ಭಾಗದಲ್ಲಿ ಶ್ರೀಲಂಕಾ ಇಲ್ಲಿದೆಯಲ್ಲ, ಗಮನಿಸಿದ್ರಲ್ಲ. ಇಷ್ಟು ರಾಷ್ಟ್ರಗಳೊಡನೆ ಜಲಗಡಿಯನ್ನ ಭಾರತ ದೇಶ ಹಂಚಿಕೊಂಡಿದೆ. ಅಂಶ ಪ್ರಾಕೃತಿಕ ವಿಭಾಗಗಳು. ಭಾರತ ವಿವಿಧ ಬಗೆಯ ಭೂಸ್ವರೂಪಗಳನ್ನು ಒಳಗೊಂಡಿದೆ. ಈ ಸ್ವರೂಪಗಳು ದೇಶದ ವಿವಿಧ ಭಾಗಗಳಲ್ಲಿ ಕಂಡುಬರುತ್ತವೆ. ಇವುಗಳು ಭೂ ಇತಿಹಾಸದ ವಿವಿಧ ಅವಧಿಗಳಲ್ಲಿ ನಿರ್ಮಿತವಾಗಿದ್ದು ಭೂ ರಚನೆ ಹಾಗೂ ಮೇಲ್ಮೈ ಲಕ್ಷಣಗಳಲ್ಲಿ ವ್ಯತ್ಯಾಸಗಳನ್ನು ಹೊಂದಿವೆ. ಇವುಗಳನ್ನು ಆಧರಿಸಿ ದೇಶವನ್ನು 4 ಪ್ರಧಾನ ಭೂ ಸ್ವರೂಪ ವಿಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದು ಉತ್ತರದ ಪರ್ವತಗಳು. ಈ ಉತ್ತರದ ಪರ್ವತಗಳು ಗಮನಿಸಿ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದ್ರಲ್ಲಿ ಮತ್ತೆ ಉತ್ತರ ಪರ್ವತಗಳಲ್ಲಿ ಭಾಗಗಳಾಗ್ತವೆ. ಉತ್ತರದಲ್ಲಿರುವ ಹಿಮಾಲಯ ಪರ್ವತ, ಇಲ್ಲಿ ನೋಡಿ, ಇದು ಹಿಮಾಲಯ ಪರ್ವತ ಭಾಗ. ಈ ಭಾಗ ಹಿಮಾಲಯ ಪರ್ವತ ಜಗತ್ತಿನ ಶ್ರೇಣಿಯಲ್ಲಿ ಅತಿ ಎತ್ತರವಾದ ಶಿಖರಗಳನ್ನು, ಆಳವಾದ ಕಣಿವೆಗಳನ್ನು, ಹಿಮನದಿ ಮುಂತಾದವುಗಳನ್ನು ಹೊಂದಿವೆ. ಹಿಮನದಿ ಅಂದ್ರೆ ಹಿಮದಿಂದ ಯಾವಾಗ್ಲೂ ಕೂಡಿರ್ತವೆ. ಬೇಸಿಗೆ ಟೈಮಲ್ಲಿ ಮಾತ್ರ ಹರಿಯೋದು. ಹಿಮದ ರಾಶಿ ಗಡ್ಡೆಗಳು, ಮನೆ ತರ ದೊಡ್ಡ ದೊಡ್ಡ ಮನೆಗಳಿರ್ತಾವಲ್ಲ, ಆ ರೀತಿ ಬಿದ್ದಿರ್ತಾವಲ್ಲಿ. ಹಿಮಾಲಯ ಪರ್ವತ ಶ್ರೇಣಿಯು ಪಾಮೀರ್ ಗ್ರಂಥಿಯಿಂದ ಪ್ರಾರಂಭವಾಗಿ ಪೂರ್ವದಲ್ಲಿ ಅರುಣಾಚಲ ಪ್ರದೇಶದವರೆಗೆ ಸುಮಾರು 2500 ಕಿಲೋಮೀಟರ್ ಉದ್ದವಾಗಿ ಹಬ್ಬಿದೆ. ಹಿಮಾಲಯ ಪರ್ವತ ಶ್ರೇಣಿಗಳು ನೋಡಿ, ಇಲ್ಲಿ ಇದೇ ಪಾಮೀರ್ ಗ್ರಂಥಿ, ಇಲ್ಲಿ ಹಬ್ಬಿದೆ ನೋಡಿ. ಇಲ್ಲಿ ಅರುಣಾಚಲ ಪ್ರದೇಶದವರೆಗೂ ಸಹ ಹಬ್ಬಿದೆ. ಮುಂದೆ ಇದು ಮ್ಯಾನ್ಮಾರ್ ಅಲ್ಲಿ ಸಹ ಬರ್ತದೆ. ಹಿಮಾಲಯ ಪರ್ವತಗಳು ಸುಮಾರು 2500 ಕಿಲೋಮೀಟರ್ ಉದ್ದವಾಗಿ ಹಿಮಾಲಯ ಪರ್ವತಗಳು ಭಾರತದಲ್ಲಿ ಹಬ್ಬಿವೆ. ಈ ಮಡಿಕೆ ಪರ್ವತ ಶ್ರೇಣಿಗಳು, ಹಿಮಾಲಯ ಪರ್ವತಗಳು ಎಂತವು ಅಂದ್ರೆ ಮಡಿಕೆ ಪರ್ವತಗಳಿಗೆ ಉದಾಹರಣೆಗಳಾಗಿವೆ. 3 ಪ್ರಮುಖ ಶ್ರೇಣಿಗಳನ್ನು ಒಳಗೊಂಡಿದೆ. ಇವುಗಳೆಂದರೆ ಆ ಶಿವಾಲಿಕ್ ಶ್ರೇಣಿ, ಇದನ್ನ ಹಿಮಾಲಯದ ಪಾದ ಬೆಟ್ಟಗಳು ಅಂತ ಕರೀತಾರೆ. ಬ ಹಿಮಾಚಲ ಅಂದ್ರೆ ಮಧ್ಯ ಹಿಮಾಲಯ. ಕ ಮಹಾ ಹಿಮಾಲಯ ಅಂದ್ರೆ ಹಿಮಾದ್ರಿ. ಉತ್ತರದ ಪರ್ವತಗಳನ್ನ ಗಮನಿಸಿ, ಇಲ್ಲಿ ಮಹಾ ಹಿಮಾಲಯ ಇದೆ, ಮಧ್ಯ ಹಿಮಾಲಯ ಇದೆ, ಶಿವಾಲಿಕ್ ಇದೆ. ಇಷ್ಟು ಭಾಗಗಳು ಬರ್ತವೆ ಮಕ್ಕಳ. ಮೊದಲನೇದು ಆ ಶಿವಾಲಿಕ್ ಶ್ರೇಣಿ. ಇದು ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಿತವಾದುದು. ಇದು ಅತ್ಯಂತ ದಕ್ಷಿಣದಲ್ಲಿರುವ ಸರಣಿ ಹಾಗೂ ಅತಿ ಕಡಿಮೆ ಎತ್ತರವನ್ನು ಹೊಂದಿದೆ. ಶಿವಾಲಿಕ್ ಶ್ರೇಣಿ ಇದನ್ನು ಹಿಮಾಲಯದ ಪಾದ ಬೆಟ್ಟಗಳು ಎಂದು ಕರೆಯುತ್ತಾರೆ. ಹಿಮಾಲಯದ ಪಾದ ಬೆಟ್ಟಗಳು ಅಂತ ಶಿವಾಲಿಕ್ ಶ್ರೇಣಿಯನ್ನ ಕರೆಯಲಾಗ್ತದೆ. ಇಲ್ಲಿ ಸಮತಟ್ಟಾದ ಕಿರಿದಾದ ಮೈದಾನಗಳಿವೆ. ಈ ಮೈದಾನಗಳನ್ನು ಡೂನ್ಗಳೆಂದು ಕರೆಯುವರು. ಉದಾಹರಣೆಗೆ ಡೆಹ್ರಾಡೂನ್, ಕೋಟಾ, ಪಾಟ್ಲಿ. ನೋಡಿ ಇಲ್ಲಿದೇನ ನೋಡಿ, ಗಮನಿಸಿ, ಶಿವಾಲಿಕ್ ಶ್ರೇಣಿ ಇದೆ ಹಾಗೂ ಅತಿ ಕಡಿಮೆ ಎತ್ತರವನ್ನು ಹೊಂದಿದೆ. ಶಿವಾಲಿಕ್ ಶ್ರೇಣಿಯಲ್ಲಿ ಮುಂದುವರೆದು ಚೌಕಂಬ, ಉದಾಂಪುರ್ ಮತ್ತು ಕೋಟ್ಲಾ ಇವು ಸಮುದ್ರ ಮಟ್ಟದಿಂದ 600ರಿಂದ 1500 ಮೀಟರ್ಗಳಷ್ಟು ಎತ್ತರವಾಗಿವೆ. ಎರಡನೇದು ಹಿಮಾಚಲ ಅಂದ್ರೆ ಮಧ್ಯ ಹಿಮಾಲಯ. ಭೂಪಟದಲ್ಲಿ ಗಮನಿಸಿ, ಮಧ್ಯ ಹಿಮಾಲಯ ಈ ಭಾಗ ಇದೆ ನೋಡಿ, ಇದು ಮಧ್ಯ ಹಿಮಾಲಯ. ಇದನ್ನ ಹಿಮಾಚಲ ಅಂತಲೂ ಸಹ ಕರೀತಾರೆ. ಇದು ಮಹಾ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳ ನಡುವೆ ಸುಮಾರು 3600 ಮೀಟರ್ಗಳಿಂದ 4500 ಮೀಟರ್ಗಳಷ್ಟು ಸರಾಸರಿ ಎತ್ತರವನ್ನು ಹೊಂದಿವೆ. ಇವು 60ರಿಂದ 80 ಕಿಲೋಮೀಟರ್ ಅಗಲವಾಗಿವೆ. ಗಮನಿಸಿ, ಇಲ್ಲಿ ಅನೇಕ ಸಮಾನಾಂತರ ಪರ್ವತ ಶ್ರೇಣಿಗಳಿವೆ. ಅವುಗಳೆಂದರೆ ಪೀರ್ ಪಂಜಾಲ್, ಮಹಾಭಾರತ ಶ್ರೇಣಿ, ನಾಗತಿಬ್ಬ, ಮುಸ್ಸೋರಿ ಇತ್ಯಾದಿ. ಭಾರತದ ನಕಾಶೆಯಲ್ಲಿ ಗಮನಿಸಿ, ಇದು ಮಧ್ಯ ಹಿಮಾಲಯ. ಇಲ್ಲಿ ಯಾವ್ಯಾವ ಇದಾವಪ್ಪ ಅಂದ್ರೆ ಪೀರ್ ಪಂಜಾಲ್ ಇಲ್ಲಿ ಬರ್ತದೆ, ಮಹಾಭಾರತ ಶ್ರೇಣಿ, ನಾಗತಿಬ್ಬ, ಮುಸ್ಸೋರಿ ಇತ್ಯಾದಿ. ಈ ಭಾಗದಲ್ಲಿ ಕಾಂಗ್ರಾ ಮತ್ತು ಕುಲು ಇಲ್ಲಿರುವ ಪ್ರಸಿದ್ಧ ಕಣಿವೆಗಳಿವೆ. ಹಾಗೂ ಇಲ್ಲಿ ಸಿಮ್ಲಾ, ಮುಸ್ಸೋರಿ, ನೈನಿತಾಲ್, ರಾಣಿಖೇತ್, ಚಕ್ರಾತ ಮತ್ತು ಡಾರ್ಜಿಲಿಂಗ್ ಇತ್ಯಾದಿ ಗಿರಿಧಾಮಗಳಿವೆ. ಡಾರ್ಜಿಲಿಂಗ್ ನೀವು ಕೇಳಿದಿರಲ್ಲ, ಬಹಳ ಪ್ರಸಿದ್ಧವಾಗಿದೆ. ಸಿಮ್ಲಾನ್ ಕೇಳಿದಿರಲ್ಲ, ಅದು ಉತ್ತಮವಾದ ಗಿರಿಧಾಮವಾಗಿದೆ. ಮಹಾ ಹಿಮಾಲಯ ಅಂದ್ರೆ ಹಿಮಾದ್ರಿ, ಇದರಿಂದ ಬೆಟ್ಟ, ಹಿಮಾದ್ರಿ ಅಂದ್ರೆ ಹಿಮಗಳ ಬೆಟ್ಟ ಅಂತ. ಇದು ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದ ಹಾಗೂ ಮೊದಲು ನಿರ್ಮಿತಗೊಂಡಿರುವ ಸರಣಿಯಾಗಿದೆ. ಭಾರತದ ಭೂಪಟದಲ್ಲಿ ಗಮನಿಸಿ ಮಕ್ಕಳ, ಇಲ್ಲಿ ಮಹಾ ಹಿಮಾಲಯ, ಈ ಭಾಗನೇ ಮಹಾ ಹಿಮಾಲಯ. ಇದು ಹಿಮಾಲಯ ಪರ್ವತಗಳ ಅತ್ಯಂತ ಎತ್ತರವಾಗಿದೆ ಹಾಗೂ ಮೊದಲೇ ನಿರ್ಮಾಣವಾಗಿರುವಂತಹ ಒಂದು ಸರಣಿ ಇದೆ, ಸೀರಿಯಲ್ ಆಗಿದೆ. ಇದು ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿದೆ. ಆದ್ದರಿಂದ ಇದನ್ನ ಹಿಮಾದ್ರಿ ಅಂತ ಕರೀತಾರೆ. ಹಾಗೂ ಸಮುದ್ರ ಮಟ್ಟದಿಂದ ಈ ಶ್ರೇಣಿಯು 6000 ಮೀಟರ್ನಿಂದ 8000 ಮೀಟರ್ಗಿಂತಲೂ ಹೆಚ್ಚು ಎತ್ತರವಾಗಿವೆ.
ಮಹಾ ಹಿಮಾಲಯದಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳಿವೆ. ಪ್ರಪಂಚದಲ್ಲಿ ಅತ್ಯುನ್ನತ ಶಿಖರವಾದ ಮೌಂಟ್ ಎವರೆಸ್ಟ್, ಇದ್ರ ಎತ್ತರ ಎಷ್ಟು ಅಂದ್ರೆ ಸುಮಾರು 8,848 ಮೀಟರ್. ಈ ಮೌಂಟ್ ಎವರೆಸ್ಟ್ ಶಿಖರ ನೇಪಾಳ ಮತ್ತು ಟಿಬೆಟ್ ದೇಶಗಳ ಮಧ್ಯದಲ್ಲಿದೆ. ಭಾರತದ ಭೂಪಟದಲ್ಲಿ ಗಮನಿಸಿ, ಇಲ್ಲಿ ನೋಡಿ ಟಿಬೆಟ್ ಮತ್ತು ನೇಪಾಳ ಭಾಗದಲ್ಲಿ ಬರ್ತದೆ. ಇದ್ರ ಮಧ್ಯ ಮೌಂಟ್ ಎವರೆಸ್ಟ್ ಅಂದ್ರೆ ಇದನ್ನ ನೇಪಾಳಿ ಭಾಷೆ ಅಂದ್ರೆ ಶೆರ್ಪಾ ಭಾಷೆಯಲ್ಲಿ ಚೋಮಾಲುಂಗ್ಮಾ ಅಂತಲೂ ಸಹ ಕರೀತಾರೆ. ಇದು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಅತ್ಯುನ್ನತವಾದ ಶಿಖರವಾಗಿದೆ ಮೌಂಟ್ ಎವರೆಸ್ಟ್. ಈ ಸರಣಿಯಲ್ಲಿರುವ ಇತರ ಮುಖ್ಯ ಶಿಖರಗಳೆಂದರೆ ಕಾಂಚನಗಂಗಾ ಇದೆ, ಧವಳಗಿರಿ, ನಂದಾದೇವಿ, ಗೌರಿಶಂಕರ ಮತ್ತು ಇನ್ನು ಅನೇಕ ಹಿಮ ನದಿಗಳನ್ನು ಸಹ ಹೊಂದಿದೆ. ಅವುಗಳಲ್ಲಿ ಗಂಗೋತ್ರಿ ಪ್ರಸಿದ್ಧವಾಗಿದ್ದು ಗಂಗಾ ನದಿಯ ಉಗಮ ಸ್ಥಾನವಾಗಿದೆ. ಕಾಶ್ಮೀರದ ಬುರ್ಜಿಲ್, ಚೋಜಿಲಾ, ಹಿಮಾಚಲ ಪ್ರದೇಶದ ಬಾರ್ಲಾಚಾ ಲಾ ಮುಂತಾದವು ಕಣಿವೆ ಮಾರ್ಗಗಳಾಗಿದ್ದು ಇವು ಉತ್ತಮ ಸಂಚಾರ ಸೌಲಭ್ಯವನ್ನು ಒದಗಿಸಿರುವುದಲ್ಲದೆ ಪ್ರವಾಸಿಗರಿಗೆ ಆಕರ್ಷಣೀಯ ಕೇಂದ್ರಗಳಾಗಿವೆ. ಭಾರತದ ನಕಾಶೆಯನ್ನು ಗಮನಿಸಿ ನೋಡಿ, ಈ ಭಾಗದಲ್ಲಿ ಕಾಂಚನಗಂಗಾ ಬರ್ತದೆ, ನಂದಾದೇವಿ, ಗೌರಿಶಂಕರ, ಇನ್ನು ಅನೇಕ ಹಿಮ ನದಿಗಳಿರ್ತವೆ. ಇವುಗಳಲ್ಲಿ ಪ್ರಸಿದ್ಧವಾದದ್ದು ಗಂಗೋತ್ರಿ ನದು. ಈ ಗಂಗೋತ್ರಿ ನದು ಗಂಗಾ ನದಿಯ ಉಗಮ ಸ್ಥಾನವಾಗಿದೆ. ಗಂಗಾ ನದಿ ಹುಟ್ಟದು ಈ ಗಂಗೋತ್ರಿಯಲ್ಲಿ, ಇದು ಹಿಮ ನದಿಯಾಗಿ ಹುಟ್ಟುತ್ತದೆ. ಇದಲ್ಲದೆ ಇಲ್ಲಿ ಕಾಶ್ಮೀರದಲ್ಲಿ ಈ ಭಾಗದಲ್ಲಿ ಬುರ್ಜಿಲ್ ಬರ್ತದೆ, ಜೋಜಿಲಾ ಅಂತ ಬರ್ತದೆ. ಹಿಮಾಚಲ ಪ್ರದೇಶದಲ್ಲಿ ಬಾರ್ಲಾಚಾ ಅಂತ ಈ ಭಾಗದಲ್ಲಿ ಬರ್ತದೆ. ಇಲ್ಲಿ ಅನೇಕ ಕಣಿವೆ ದಾರಿಗಳಿದ್ದು ಇವು ಉತ್ತಮ ಸಂಚಾರ ಅಂದ್ರೆ ಟ್ರಾವೆಲ್ ಮಾಡಕ್ಕೆ ಸೌಲಭ್ಯವನ್ನು ಒದಗಿಸಿದ್ದಾವೆ ಹಾಗೂ ಪ್ರವಾಸಿಗರಿಗೆ ಅಟ್ರಾಕ್ಟಿವ್ ಆದ ಸೆಂಟರ್ಗಳು ಅಂದ್ರೆ ಆಕರ್ಷಣೀಯ ಕೇಂದ್ರಗಳಾಗಿವೆ. ಹಿಮಾಲಯ ಸರಣಿಯ ಉತ್ತರಕ್ಕಿರುವ ಮಡಿಕೆ ಪರ್ವತಗಳನ್ನು ಹೊರ ಹಿಮಾಲಯವೆಂದು ಕರೆಯುತ್ತಾರೆ. ಇದರಲ್ಲಿ ಕಾರಾಕೋರಂ ಪರ್ವತ ಶ್ರೇಣಿ ಇದೆ ಹಾಗೂ ಕೈಲಾಸ ಪರ್ವತಗಳಿದ್ದಾವೆ. ಮೌಂಟ್ ಗಾಡ್ವಿನ್ ಅಸ್ಟಿನ್ ವೆರಿ ಇಂಪಾರ್ಟೆಂಟ್ ಅಥವಾ K2 ಅಂತ ಕರೀತಾರೆ. ಇದು ಭಾರತದಲ್ಲಿ ಅತಿ ಎತ್ತರವಾದ ಅಂದ್ರೆ 8,611 ಮೀಟರ್ ಎತ್ತರದ ಶಿಖರವಾಗಿದೆ. ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವ್ದಪ್ಪ ಅಂದ್ರೆ ಗಾಡ್ವಿನ್ ಅಸ್ಟಿನ್ ಅಥವಾ K2. ಇಲ್ಲಿ ಲಡಾಖ್ ಪ್ರಸ್ಥಭೂಮಿಯು ಇದೇ ಪ್ರದೇಶದಲ್ಲಿ ಕಂಡು ಬರ್ತದೆ. ಲಡಾಖ್ ಪ್ರಸ್ಥಭೂಮಿ ಇದೇ ಪ್ರದೇಶದಲ್ಲಿ ಕಂಡು ಬರ್ತದೆ ಮಕ್ಕಳ. ನೋಡಿ, ಇಲ್ಲಿ ಲಡಾಖ್ ಪ್ರಸ್ಥಭೂಮಿ ಈ ಭಾಗದಲ್ಲಿ ಬರೋದು, ಈ ಭಾಗದಲ್ಲಿ ಲಡಾಖ್ ಪ್ರಸ್ಥಭೂಮಿ ಬರ್ತದೆ. ಇಲ್ಲಿ ಕೈಲಾಸ ಪರ್ವತ ನೋಡಿ, ಈ ಭಾಗದಲ್ಲಿ ಕೈಲಾಸ ಪರ್ವತ ಇದೆ. ಇಲ್ಲಿ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಥವಾ K2 ಅನ್ನೋದು ಭಾರತದ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಇದರ ಎತ್ತರ 8,611 ಮೀಟರ್. ಲಡಾಖ್ ಪ್ರಸ್ಥಭೂಮಿ ಈ ಭಾಗದಲ್ಲಿ ಕಂಡು ಬರ್ತದೆ ಮಕ್ಕಳೇ. ಹಾಗಾದ್ರೆ ಹಿಮಾಲಯದ ಮಹತ್ವ ಏನು? ಇಂಪಾರ್ಟೆನ್ಸ್ ಆಫ್ ಹಿಮಾಲಯಸ್. ಇದನ್ನ ಯಾವಾಗ್ಲೂ ಸಹ ಅಂಧ ವಿದ್ಯಾರ್ಥಿಗಳಿಗೆ SSC ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಲೇ ಇರ್ತಾರೆ. ಹಿಮಾಲಯ ಪರ್ವತಗಳ ಪ್ರಯೋಜನಗಳನ್ನು ಬರೆಯಿರಿ ಅಂತ. ಏನಾಗದೆ ಅಂದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತದ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತವೆ. ಇವು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸ್ತವೆ. ನೋಡಿ, ಭಾರತಕ್ಕೆ ರಕ್ಷಣಾ ಕವಚವಾಗಿ ಆ ದೇವರೇ ಸೃಷ್ಟಿ ಮಾಡಿದಂತಿದೆ. ಇಲ್ಲವಾದ್ರೆ ಚೈನಾದವರು ನಮ್ಮನ್ನ ಎಷ್ಟೊತ್ತಿಗೆ ಹೊಡೆದು ವಸ್ಕಾಕವರು ಅನೇಕ ಭೂಪ್ರದೇಶಗಳನ್ನ ವಶಪಡಿಸ್ಕೊಂಡವರು. ಅದು ಭಾರತಕ್ಕೆ ರಕ್ಷಣೆಯನ್ನ ಕೊಟ್ಟಿದೆ. ಯಾವುದು? ಹಿಮಾಲಯ. ಉತ್ತರ ಏಷ್ಯಾದಿಂದ ಬೀಸುವ ಶೀತ ಗಾಳಿ ಅಂತ ತಡೀತದೆ. ಉತ್ತರದಲ್ಲಿ ಏಷ್ಯಾ ಖಂಡದ ಭಾಗದಿಂದ ಬೀಸುವಂತ ಶೀತ ಗಾಳಿ ಅದನ್ನು ತಡೆ ಹಿಡಿತವೆ. ಉದಾಹರಣೆಗೆ ರಷ್ಯಾದಲ್ಲಿ ಸೈಬೇರಿಯಾ ಅಂತ ಪ್ರದೇಶ ಇದೆ. ಅದು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಿಮಚ್ಛಾದಿತ ಪ್ರದೇಶವಾಗಿದೆ. ಆ ಭಾಗದಿಂದ ಬೀಸುವಂತ ಚಳಿಯನ್ನ ತಡೆ ಹಿಡಿದು ಭಾರತಕ್ಕೆ ರಕ್ಷಾ ಕವಚವಾಗಿ ನಿಂತಿದೆ. ಆದ್ರೂ ಸಹ ಇಷ್ಟು ಚಳಿ ಆಗ್ತಿದ್ ಭಾರತದಲ್ಲಿ ಅಲ್ವಾ? ಅದೇ ಹಿಮಾಲಯ ಪರ್ವತಗಳೇ ಇಲ್ದವರು ಏನಾಗ್ತಿತ್ತು? ಭಾರತದಲ್ಲಿ ಚಳಿ ಅಥವಾ ಪರಕೀಯರು ಎಷ್ಟು ಅಕ್ವೈರ್ ಮಾಡ್ತಿದ್ರು ಅನ್ನೋದನ್ನ ಗಮನಿಸಿ. ಮುಂದೆ ಇನ್ನೇನ್ ಪ್ರಯೋಜನ ಅಂದ್ರೆ ನದಿಗಳ ಉಗಮ ಪ್ರದೇಶವಾಗಿದೆ. ಅನೇಕ ನದಿಗಳು ಹಿಮಾಲಯ ಪರ್ವತಗಳಲ್ಲಿ ಹುಟ್ಟುತ್ತವೆ. ಉದಾಹರಣೆಗೆ ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಸಿಂಧು ನದಿ, ಹೀಗೆ ಅನೇಕ ನದಿಗಳು ಹುಟ್ಟುತ್ತವಲ್ಲಿ. ಮುಂದೆ ಇನ್ನೇನು ಉಪಯೋಗ? ಜಲವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ ಉತ್ಪಾದನೆಗೆ ಅನುಕೂಲವಾಗಿದೆ. ಇವು ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿವೆ. ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣವಾಗಿವೆ. ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿವೆ ಹಾಗೂ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧಿಯಾಗಿದೆ. ಎರಡನೇದು ಉತ್ತರದ ಮಹಾ ಮೈದಾನ. ಮಕ್ಕಳ ಭಾರತದ ಭೂಪಟದಲ್ಲಿ ಗಮನಿಸಿ, ಈ ಭಾಗ ಇದೆಯಲ್ಲ, ಇದೆಲ್ಲ ಉತ್ತರದ ಮಹಾ ಮೈದಾನ ಅಥವಾ ಗಂಗಾ ನದಿ ಮೈದಾನ ಅಂತ ಕರೀತಾರೆ. ಈ ಭಾಗನೆಲ್ಲ ಇಲ್ಲೆಲ್ಲ ನೋಡಿ, ಇದೆಲ್ಲ ಉತ್ತರ ಭಾರತದ ಮಹಾ ಮೈದಾನವನ್ನು ಸಟ್ಲೇಜ್ ಗಂಗಾ ನದಿ ಮೈದಾನವೆಂತಲೂ ಕರೀತಾರೆ. ಇದು ಉತ್ತರದಲ್ಲಿ ಹಿಮಾಲಯ ಪರ್ವತಗಳು ಹಾಗೂ ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ಕಂಡುಬರುವುದು. ಉತ್ತರದಲ್ಲಿ ನೋಡಿ ಹಿಮಾಲಯ ಪರ್ವತಗಳಿವೆ, ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಅಥವಾ ದಕ್ಷಿಣ ಪರ್ಯಾಯ ಪ್ರದೇಶವಿದೆ. ಈ ಭಾಗದ ಮಧ್ಯ ಭಾಗದಲ್ಲಿ ಉತ್ತರದ ಮಹಾ ಮೈದಾನ ಅಥವಾ ಗಂಗಾ ನದಿ ಮೈದಾನ ಕಂಡು ಬರ್ತದೆ. ಸ್ಟೂಡೆಂಟ್ಸ್, ಈ ಮೈದಾನವು ಪಶ್ಚಿಮದಲ್ಲಿ ಸಿಂಧೂ ನದಿಯ ಮೈದಾನದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿವೆಯವರೆಗೂ ವಿಸ್ತರಿಸಿದೆ. ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು 2,400 ಕಿಲೋಮೀಟರ್ ಉದ್ದವಾಗಿರುವ ಈ ಮೈದಾನವು 70ರಿಂದ 500 ಕಿಲೋಮೀಟರ್ ಅಗಲವಾಗಿದೆ. ಗಮನಿಸಿ, ಈ ಮೈದಾನವು ಬಹುತೇಕವಾಗಿ ಸಮತಟ್ಟಾಗಿದೆ, ಬಹಳ ಸಮಾನಾಂತರವಾಗಿ ಸಮತಟ್ಟಾಗಿದೆ ಹಾಗೂ ಅನೇಕ ಉಪಯೋಗಗಳು ಸಹ ಉತ್ತರದ ಮಹಾ ಮೈದಾನದಲ್ಲಿ ನಮಗೆ ಆಗಿದೆ ಭಾರತೀಯರಿಗೆ. ಉತ್ತರ ಭಾರತದ ಮೈದಾನವು ನದಿಗಳು ಒತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವ ಸಂಚಯನ ಮೈದಾನವಾಗಿದೆ.
ಉತ್ತರ ಭಾರತದ ಮೈದಾನಗಳು ಸಂಚಯನ ಮೈದಾನವಾಗಿದೆ ಏಕೆಂದಾಗ ಉತ್ತರವನ್ನ ಬರೆಯಿರಿ. ಉತ್ತರ ಭಾರತದ ಮೈದಾನವು ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವ ಸಂಚಯನ ಮೈದಾನವಾಗಿದೆ ಅಂತ ನೀವು ಬರೀಬೇಕಾಗ್ತದೆ. ಮೂರನೇದು ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿಯು ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಅತಿ ದೊಡ್ಡದು. ಭಾರತದ ಭೂಪಟವನ್ನು ಗಮನಿಸಿ, ಈ ಭಾಗವೇ ಪರ್ಯಾಯ ಪ್ರಸ್ಥಭೂಮಿ ಅಥವಾ ಡೆಕ್ಕನ್ ಪ್ಲಾಟ್ಯೂ, ದಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾರೆ. ಭೂ ಇತಿಹಾಸದ ಪ್ರಕಾರ ಅತಿ ಪುರಾತನವಾಗಿದ್ದು ಭೂಖಂಡಗಳ ಆರಂಭದಲ್ಲಿ ಗೋಂಡ್ವಾನ ಭೂರಾಶಿಯ ಒಂದು ಭಾಗವೆಂದು ಭೂ ವಿಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ. ಈ ಭಾಗ ಇದೆಲ್ಲ ಗೋಂಡ್ವಾನ ಪಾರ್ಟು, ಗೋಂಡ್ವಾನ ಭೂರಾಶಿ ಅಂತ ಜಿಯಾಲಜಿಸ್ಟ್ ಒಪಿನಿಯನ್ ಹೇಳ್ತಾ ಇದ್ದಾರೆ. ಮಕ್ಕಳೇ, ಈ ಪ್ರಸ್ಥಭೂಮಿಯು ಸಟ್ಲೇಜ್ ಗಂಗಾ ಮೈದಾನದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೂ ಹಚ್ಚಿಕೊಂಡಿದೆ. ಇದರ ಒಟ್ಟು ಕ್ಷೇತ್ರ ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ ಇದೆ. ನೋಡಿ, ದಕ್ಕನ್ ಪ್ರಸ್ಥಭೂಮಿ ಇದೆಯಲ್ಲ, ಇದು ನೋಡಿ ಉತ್ತರದಿಂದ ದಕ್ಷಿಣದವರೆಗೂ ಚಾಚಿಕೊಂಡಿದೆ. ಇದರ ಒಟ್ಟು ವಿಸ್ತೀರ್ಣ 16 ಲಕ್ಷ ಚದರ ಕಿಲೋಮೀಟರ್ ಆಗಿದೆ. ಇದು ಉತ್ತರದಲ್ಲಿ ಅರಾವಳಿ ಬೆಟ್ಟಗಳಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೂ ಹರಡಿದೆ. ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಪೂರ್ವದಲ್ಲಿ ಜಾರ್ಖಂಡ್ನ ರಾಜ್ಮಹಲ್ ಬೆಟ್ಟಗಳವರೆಗೂ ಸುಮಾರು 1400 ಕಿಲೋಮೀಟರ್ ಅಗಲವಾಗಿವೆ. ಈ ಪರ್ಯಾಯ ಪ್ರಸ್ಥಭೂಮಿಯು ತ್ರಿಕೋನಾಕಾರದಲ್ಲಿದ್ದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಕಿರಿದಾಗಿದೆ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಹಾಗೂ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳನ್ನು ಇದು ಒಳಗೊಂಡಿದೆ. ಭಾರತದ ಭೂಪಟದಲ್ಲಿ ಈ ರಾಜಸ್ಥಾನ ಇದೆಯಲ್ಲ, ಈ ಭಾಗದಲ್ಲಿ ಅರಾವಳಿ ಮೈದಾನ ಬರುತ್ತೆ, ಅರಾವಳಿ ಬೆಟ್ಟಗಳು ಬರ್ತವೆ. ಹಾಗೆ ಈ ಕಡೆ ಬಂದಾಗ ಕನ್ಯಾಕುಮಾರಿ ಭಾಗದಲ್ಲಿ ಬರ್ತದೆ, ಇಲ್ಲಿವರೆಗೂ ಚಾಚ್ಕೊಂಡಿದೆ. ಇಲ್ಲಿ ಪಶ್ಚಿಮದಲ್ಲಿ ನೋಡಿ, ಇಲ್ಲಿ ಪಶ್ಚಿಮ ಘಟ್ಟಗಳು ಇಲ್ಲಿ ಈ ಭಾಗದಲ್ಲಿ ಬರ್ತಾ ಬರ್ತಾ ಜಾರ್ಖಂಡ್ನ ರಾಜ್ಮಹಲ್ ವರೆಗೂ ಸಹ ದಕ್ಕನ್ ಪ್ರಸ್ಥಭೂಮಿ ಹರಡ್ಕೊಂಡಿದೆ. ದಕ್ಕನ್ ಪ್ರಸ್ಥಭೂಮಿ ಸುಮಾರು 400 ಕಿಲೋಮೀಟರ್ ಅಗಲವಾಗಿದೆ. ಈ ಪ್ರಸ್ಥಭೂಮಿಯು ಉತ್ತರ ಭಾಗದಲ್ಲಿ ಪ್ರಮುಖವಾಗಿ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳು, ಅರಾವಳಿ ಬೆಟ್ಟಗಳು, ಮಾಳ್ವಾ ಪ್ರಸ್ಥಭೂಮಿ, ಚೋಟಾನಾಗಪುರ ಪ್ರಸ್ಥಭೂಮಿಗಳಿದ್ದು ಇವುಗಳ ಮಧ್ಯದಲ್ಲಿ ನರ್ಮದಾ ನದಿ ಹರಿಯುತ್ತದೆ. ತಪತಿ ನದಿ ಹಾಗೂ ದಾಮೋದರ ನದಿಗಳಲ್ಲದೆ ಅನೇಕ ಚಿಕ್ಕ ನದಿಗಳು ಹರಿಯುತ್ತವೆ. ಇವುಗಳನ್ನು ಕೇಂದ್ರ ಪ್ರಸ್ಥಭೂಮಿ ಎನ್ನುವರು. ಇವುಗಳ ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಇದ್ದು ಮಹದೇವ, ಮೈಕಲ ಶ್ರೇಣಿ, ಅಮರಕಂಟಕ ಬೆಟ್ಟಗಳು, ರಾಜ್ಮಹಲ ಬೆಟ್ಟಗಳು ದಕ್ಕನ್ ಪ್ರಸ್ಥಭೂಮಿಯ ಉತ್ತರದಲ್ಲಿವೆ. ದಕ್ಕನ್ ಪ್ರಸ್ಥಭೂಮಿಯು ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಗೆ, ಇವುಗಳನ್ನು ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಸಹ್ಯಾದ್ರಿ ಎಂದು ಕರೆಯುತ್ತಾರೆ. ನೋಡಿ, ಗಮನಿಸಿ, ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿರುವ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್ ಅಂತೀವಲ್ಲ ಅದು, ಅದನ್ನ ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರೀತಾರೆ. ಪಶ್ಚಿಮ ಘಟ್ಟಗಳು ಎತ್ತರವಾಗಿಯೂ ಹಾಗೂ ನಿರಂತರವಾಗಿಯೂ ಇವೆ. ನಿಮಗೆ ಒಂದು ಕ್ವಶನ್ ಬರ್ತದೆ, ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳಿಗಿರುವ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ. ಅವಾಗ ನೀವು ಇದನ್ನು ಬರೀಬೇಕಾಗ್ತದೆ. ಅಣ್ಣಾಮಲೈ ಸರಣೈಮುಡಿ, ಇದು ಈ ಶಿಖರ ದಕ್ಷಿಣ ಭಾರತದಲ್ಲಿ ಅತ್ಯುನ್ನತ ಎತ್ತರವಾದ ಪ್ರದೇಶವಾಗಿದೆ. ದಕ್ಕನ್ ಪ್ರಸ್ಥಭೂಮಿಯ ಪೂರ್ವಕ್ಕೆ ಪೂರ್ವ ಘಟ್ಟಗಳಿವೆ. ಅವು ಪಶ್ಚಿಮ ಘಟ್ಟಗಳನ್ನು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸುತ್ತವೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂತಹ ಜಾಗ ತಮಿಳುನಾಡಿನ ನೀಲಗಿರಿ ಬೆಟ್ಟಗಳು. ಪೂರ್ವ ಘಟ್ಟಗಳು ಹೆಚ್ಚು ಎತ್ತರವಾಗಿಲ್ಲ, ಇದನ್ನು ಸಹ ವ್ಯತ್ಯಾಸವನ್ನು ಬರೀರಿ. ಮತ್ತು ನಿರಂತರವಾಗಿಯೂ ಇಲ್ಲ. ಅರಮಕೊಂಡ ಮತ್ತು ಮಹೇಂದ್ರಗಿರಿ ಇಲ್ಲಿರುವ ಎತ್ತರದ ಶಿಖರಗಳು. ಪೂರ್ವ ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ. ಈ ಪರ್ಯಾಯ ಪ್ರಸ್ಥಭೂಮಿಯು ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ, ಏಕೆಂದರೆ ಇಲ್ಲಿ ಅಪಾರವಾದ ಖನಿಜ ಸಂಪನ್ಮೂಲಗಳಿವೆ. ಇಲ್ಲಿ ಕಬ್ಬಿಣದ ಅದಿರಿದೆ, ಬಾಕ್ಸೈಟ್ ಇದೆ, ಮ್ಯಾಂಗನೀಸ್ ಇದೆ, ಸತು ಇದೆ, ತವರ ಇದೆ, ಚಿನ್ನ ಇದೆ. ಇಲ್ಲಿನ ನದಿಗಳು ಜಲಪಾತಗಳಿಂದ ಕೂಡಿರುವುದರಿಂದ ಜಲವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಅನುಕೂಲವಾಗಿದೆ. ಇಲ್ಲಿ ಅನೇಕ ಜಲಪಾತಗಳಿದ್ದಾವೆ. ಉದಾಹರಣೆಗೆ ಕರ್ನಾಟಕದ ಅಂತೀವಲ್ಲ, ಅದು ಜೋಗ ಜಲಪಾತ, ಹೊಗಿನಕಲ್ ಜಲಪಾತ, ಈ ಅನೇಕ ಜಲಪಾತಗಳು ಇರುವುದರಿಂದ ಜಲವಿದ್ಯುತ್ ಉತ್ಪಾದನೆಗೆ ಬಹಳ ಅನುಕೂಲವಾಗಿದೆ. 4ನೇದೇ ಕರಾವಳಿ ಮೈದಾನಗಳು. ಕರಾವಳಿ ಮೈದಾನಗಳು ಫ್ರೆಂಡ್ಸ್, ಹಾಗಾದ್ರೆ ಎಲ್ಲಿ ಭಾರತದ ಭೂಪಟದಲ್ಲಿ ಬರ್ತದೆ ಅಂದ್ರೆ ಈ ಭಾಗ ಇದೆಯಲ್ಲ, ಭಾರತದ ಕರಾವಳಿ ಪ್ರದೇಶ. ಈ ಭಾಗವೆಲ್ಲ ಲಕ್ಷದ್ವೀಪ ಇದೆಯಲ್ಲ, ಇದು ಸಹ ಭಾರತಕ್ಕೆ ಸೇರ್ತದೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕೇಂದ್ರಾಡಳಿತ ಪ್ರದೇಶಗಳಾಗಿವೆ. ಇದು ಸಹ ಭಾರತದ ಕರಾವಳಿ ಪ್ರದೇಶಗಳಾಗಿವೆ. ಭಾರತವು ದ್ವೀಪಗಳನ್ನು ಹೊರತುಪಡಿಸಿ ಅಂದ್ರೆ ಲಕ್ಷದ್ವೀಪಗಳು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ ನಾವು ಹೊರಗಿಟ್ಟು ನೋಡಿದಾಗ 6100 ಕಿಲೋಮೀಟರ್ ಉದ್ದದಷ್ಟು ಕರಾವಳಿ ತೀರವನ್ನು ಹೊಂದಿದೆ. ಈ ಭಾಗ ಇದೆ ನೋಡಿ, ಇಲ್ಲಿ ಗುಜರಾತ್ನ ಕಚ್ ಬರ್ತದೆ, ಇಲ್ಲಿಂದ ಹಿಡಿದು ಇಲ್ಲಿನ ತನಕ ಕರಾವಳಿ. ಈ ಭಾಗ ಅಂದ್ರೆ ಲಕ್ಷದ್ವೀಪಗಳು ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಹೊರತುಪಡಿಸಿ ಭಾರತದ ಕರಾವಳಿಯ ಉದ್ದ 6100 ಕಿಲೋಮೀಟರ್. ಇದು ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಗಂಗಾ ನದಿ ಮುಖಜ ಭೂಮಿಯವರೆಗೂ ವಿಸ್ತರಿಸಿದೆ. ತೀರ ಪ್ರದೇಶದ ಉದ್ದಕ್ಕೂ ಕಂಡುಬರುವ ಕಿರಿದಾದ ಮೈದಾನವನ್ನು ಕರಾವಳಿ ಮೈದಾನವೆಂದು ಕರೆಯುವರು. ಭಾರತದ 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ. ಭಾರತದ ಕರಾವಳಿಯನ್ನು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಎಂದು 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಗುಜರಾತಿನ ಕಚ್ಚು, ಹೀಗೆ ಈ ಭಾಗ ಬಂಗಾಳ ಇದೆಯಲ್ಲ, ಈ ಭಾಗದ ಕರಾವಳಿ ಪ್ರದೇಶವನ್ನ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಗಮನಿಸಿ, ಈ ಭಾಗದಲ್ಲಿ 2 ಭಾಗವಾಗಿದೆ. ಇದು ಅರಬ್ಬಿ ಸಮುದ್ರ ಕಡೆ ಬರ್ತದೆ. ಬಂಗಾಳ ಕೊಲ್ಲಿಲಿ 2 ಭಾಗಗಳಿದೆ. ಪೂರ್ವ ಕರಾವಳಿದು ಅರಬ್ಬಿ ಸಮುದ್ರದ ಭಾಗದಲ್ಲಿ ಬರೋದು. ಈ ಕಡೆ ಬಂಗಾಳ ಕೊಲ್ಲಿಲಿ ಪಶ್ಚಿಮ ಕರಾವಳಿ. ಪೂರ್ವ ಕರಾವಳಿಯನ್ನ ಮಲಬಾರ್ ತೀರ ಮತ್ತು ಕೊಂಕಣ ತೀರ ಅಂತ 2 ಹೆಸರಿನಿಂದ ಮತ್ತೆ ಕರೀತಾರೆ. ಹಾಗೆ ಬಂಗಾಳ ಕೊಲ್ಲಿ ಪಶ್ಚಿಮ ಕರಾವಳಿಯನ್ನ ಕೋರಮಂಡಲ ತೀರ ಮತ್ತು ಉತ್ಕಲ ತೀರ ಅಂತ ಮತ್ತೆ 2 ಭಾಗಗಳಾಗಿ ಮಾಡಲಾಗಿದೆ. ಪಶ್ಚಿಮ ಕರಾವಳಿಯು
ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಗುಜರಾತಿನ ಕಚ್ನಿಂದ ಕನ್ಯಾಕುಮಾರಿ ಸಿರದವರೆಗೆ ಸುಮಾರು 1500 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಇಲ್ಲಿ ಗುಜರಾತ್ ಇದೆಯಲ್ಲ, ಈ ಕಚ್ನಿಂದ ಕನ್ಯಾಕುಮಾರಿ ತನಕ ಇದರ ಒಟ್ಟು ಉದ್ದ 1500 ಕಿಲೋಮೀಟರ್. ಅರ್ಥ ಆಯ್ತಲ್ಲ. ಇದನ್ನು ಕೇರಳದಲ್ಲಿ ಮಲಬಾರ್ ತೀರ, ಕರ್ನಾಟಕದಲ್ಲಿ ಕರ್ನಾಟಕ ಅಥವಾ ಕೆನರಾ ತೀರ, ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕೊಂಕಣ ತೀರ ಮತ್ತು ಗುಜರಾತಿನಲ್ಲಿ ಗುಜರಾತ್ ತೀರ ಎಂದು ವಿಂಗಡಿಸಲಾಗಿದೆ. ಮುಂಬೈ, ನವಸೇವಾ, ಮರ್ಮಗೋವಾ, ಕೊಚ್ಚಿ, ಕಾಂಡ್ಲಾ, ಕಾರವಾರ, ನವಮಂಗಳೂರು ಇಲ್ಲಿನ ಮುಖ್ಯ ಬಂದರುಗಳಾಗಿವೆ. ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿಯವರೆಗೆ ಪೂರ್ವ ಘಟ್ಟಗಳು ಹಬ್ಬಿವೆ. ಪೂರ್ವ ಘಟ್ಟ ಹಾಗೂ ಬಂಗಾಳ ಕೊಲ್ಲಿಯ ನಡುವೆ ಪೂರ್ವ ಕರಾವಳಿಯ ಮೈದಾನವಿದೆ. ಪೂರ್ವ ಕರಾವಳಿಯ ಮೈದಾನವು ಹೆಚ್ಚು ಅಗಲ ಮತ್ತು ಒಂದೇ ರೀತಿ ಸಮತಟ್ಟಾಗಿದೆ. ಈಗ ಪೂರ್ವ ಕರಾವಳಿಯನ್ನು ನೋಡೋಣ. ಇಲ್ಲಿ ಬಂಗಾಳ ಕೊಲ್ಲಿ ಬರ್ತದೆ, ಇಲ್ಲಿಂದ ಕನ್ಯಾಕುಮಾರಿವರೆಗೂ ಪೂರ್ವ ಕರಾವಳಿ ಇದು ಸಮತಟ್ಟಾದ ಪ್ರದೇಶವಾಗಿದೆ. ಗಮನಿಸಿ ಮಕ್ಕಳ, ಇದು ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳ ಮುಖಜ ಭೂಮಿಗಳನ್ನು ಒಳಗೊಂಡಿದೆ. ಪೂರ್ವ ಕರಾವಳಿ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾದ ಕೆಲವು ಸರೋವರಗಳು ಅಥವಾ ಲಗೂನ್ಗಳಿವೆ. ಇವುಗಳನ್ನು ಒಡಿಸ್ಸಾದ ಚಿಲ್ಕಾ, ಆಂಧ್ರ ಪ್ರದೇಶದ ಪುಲಿಕಾಟ್ ಸರೋವರಗಳು ಮುಖ್ಯವಾಗಿವೆ. ಗಮನಿಸಿ, ಬಹಳ ಮುಖ್ಯವಾದ ಅಂಶ, ಚಿಲ್ಕಾ ಸರೋವರ ಮತ್ತು ಪುಲಿಕಾಟ್ ಸರೋವರಗಳು. ಪೂರ್ವ ಕರಾವಳಿಯನ್ನು ಉತ್ಕಲ ತೀರ ಮತ್ತು ಕೋರಮಂಡಲ ತೀರ ಎಂದು ವಿಂಗಡಿಸಲಾಗಿದೆ. ಗಮನಿಸಿ ಮಕ್ಕಳ, ಪೂರ್ವ ಕರಾವಳಿಯನ್ನ ಉತ್ಕಲ ತೀರ ಮತ್ತು ಕೋರಮಂಡಲ ತೀರ ಅಂತ ವಿಂಗಡಿಸಲಾಗಿದೆ. ವಿದ್ಯಾರ್ಥಿ ಬಂಧುಗಳೇ, ಈ ಪಾಠದ ಕೊನೆಯ ಪಾಯಿಂಟ್ ದ್ವೀಪಗಳು ಅಂದ್ರೆ ಐಲ್ಯಾಂಡ್ಸ್. ಭಾರತಕ್ಕೆ ಸೇರಿರುವ ಒಟ್ಟು 247 ದ್ವೀಪಗಳಿವೆ. ಗಮನಿಸಿ ಮಕ್ಕಳ, ಭಾರತದಲ್ಲಿ ಒಟ್ಟು 247 ದ್ವೀಪಗಳಿವೆ. ದ್ವೀಪಗಳು ಅಂದ್ರೆ ಏನು? ಸುತ್ತಲೂ ನೀರಿದ್ದು ಮಧ್ಯ ಭೂಮಿ ಇರುವುದಕ್ಕೆ ದ್ವೀಪ ಅಂತ ಕರಿತೀವಿ. ಅವುಗಳಲ್ಲಿ 204 ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿ ಮತ್ತು 43 ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ ಇವೆ. ಮನ್ನಾರ್ ಖಾಡಿಯಲ್ಲಿ ಕೆಲವು ಹವಳದ ದ್ವೀಪಗಳಿವೆ. ಬಂಗಾಳ ಕೊಲ್ಲಿಯಲ್ಲಿರುವ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಗಟ್ಟಿಯಾದ ಮತ್ತು ಜ್ವಾಲಾಮುಖಿ ನಿರ್ಮಿತವಾದ ಶಿಲೆಗಳಿಂದ ಕೂಡಿವೆ. ಇಲ್ಲಿ ಒಂದು ಪ್ರಶ್ನೆ ಬರಬಹುದು, ಲಕ್ಷದ್ವೀಪಗಳು ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗಿರುವ ವ್ಯತ್ಯಾಸಗಳನ್ನು ಬರೆಯಿರಿ ಎಂದಾಗ ಈ ಪಾಯಿಂಟ್ ಅನ್ನು ನೀವು ಬರೀರಿ. ಲಕ್ಷದ್ವೀಪಗಳು ಹವಳದ ದ್ವೀಪಗಳಾಗಿವೆ. ಭಾರತದ ದಕ್ಷಿಣ ತುದಿಯು ನಿಕೋಬಾರ್ ದ್ವೀಪದ ದಕ್ಷಿಣ ತುದಿಯಲ್ಲಿದೆ. ಇದನ್ನು ಇಂದಿರಾ ಪಾಯಿಂಟ್ ಎಂದು ಕರೆಯುತ್ತಾರೆ. ಮಕ್ಕಳ ಗಮನಿಸಿ, ಈ ದ್ವೀಪಗಳಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಇಲ್ಲಿ ಬರುವಂತಹ ಇಂದಿರಾ ಪಾಯಿಂಟ್ ಇದೆಯಲ್ಲ, ಪಿಗ್ಮಿಲಿಯನ್ ಪಾಯಿಂಟ್, ಭಾರತದ ಅತ್ಯಂತ ದಕ್ಷಿಣದ ತುತ್ತ ತುದಿಯಾಗಿದೆ. ಮಕ್ಕಳೇ ಇದುವರೆಗೂ 10ನೇ ತರಗತಿ ಭೂಗೋಳಶಾಸ್ತ್ರ ಅಧ್ಯಾಯ 10 ಭಾರತ ಮತ್ತು ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಈ ಪಾಠವನ್ನು ನಾನು ಸಾಧ್ಯವಾದಷ್ಟು ವಿವರಿಸಿದ್ದೇನೆ. ಈ ವಿಡಿಯೋವನ್ನ ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ, ಅಂದ್ರೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.